ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ವೀಕ್ಷಕರೇ, ಪ್ರತಿನಿತ್ಯ ನಾವು ಮಾಡುವ ಪೂಜೆಯಲ್ಲಿ ಈ ಒಂದು ನಿಯಮ ಪಾಲಿಸಿದರೆ ನಿಮಗೆ ಒಳ್ಳೆಯ ಫಲ ದೊರೆಯುತ್ತದೆ. ಹಾಗಾದರೆ ಆ ನಿಯಮ ಯಾವುದೆಂದು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಪ್ರತಿ ಧರ್ಮದ ಜನರು ಪ್ರತಿದಿನ ತಮ್ಮ ದೇವರನ್ನು ಪೂಜಿಸುತ್ತಾರೆ. ಆದರೆ ಪ್ರತಿನಿತ್ಯದ ಪೂಜೆಗೆ ಒಂದು ಕ್ರಮವಿದೆ. ಅದರಂತೆ ಪೂಜೆ ಮಾಡಿದರೆ ನಿಮಗೂ ಕೂಡ ಉತ್ತಮ ಫಲ ದೊರೆಯುತ್ತದೆ. ಇಲ್ಲವಾದರೆ ಇದರಿಂದ ನಿಮ್ಮ ಇಷ್ಟಾರ್ಥಗಳು ಪೂರ್ತಿಯಾಗೋದಿಲ್ಲ ಮತ್ತು ಆ ಪೂಜೆ ಅಪೂರ್ಣವೆನಿಸುತ್ತದೆ. ಹಾಗಾಗಿ ಪ್ರತಿನಿತ್ಯದ ಪೂಜೆಯಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಮೊದಲನೆಯದಾಗಿ, ದೇವರ ಪೂಜೆ ಮಾಡುವಾಗ ಮನಸ್ಸು ಶಾಂತ ಮತ್ತು ಸಂತೋಷವಾಗಿರಬೇಕು. ನಿಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿರಬೇಕು. ಹಾಗೆ ದೈನಂದಿನ ಪೂಜೆಗೆ ಸರಿಯಾದ ಸಮಯವನ್ನು ನಿಗದಿಪಡಿಸಿಕೊಳ್ಳಬೇಕು. ಪ್ರತಿದಿನ ಅದೇ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ದೇವರ ಅನುಗ್ರಹ ದೊರೆಯುತ್ತದೆ. ಯಾವಾಗಲೂ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ನೆಲದ ಮೇಲೆ ಆಸನ ಹಾಕಿ ಅದರ ಮೇಲೆ ಕುಳಿತುಕೊಂಡು ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು. ದೇವರಿಗೆ ಪೂಜೆ ಮಾಡುವಾಗ ನಿಮ್ಮ ಮುಖ ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯ ದಿಕ್ಕಿನ ಕಡೆಗೆ ಇರಬೇಕು. ಹಾಗೆ ಶ್ರೀಗಂಧವನ್ನು ತಾಮ್ರದ ಪಾತ್ರೆಯಲ್ಲಿಟ್ಟು ಪೂಜೆ ಮಾಡಬೇಡಿ. ದೇವರಿಗೆಂದು ಬೆಳಗುವ ದೀಪದ ಕೆಳಗೆ ಅಕ್ಕಿಯನ್ನು ಇಡಿ. ಪೂಜೆಯ ಬಳಿಕ ನೀವು ಕುಳಿತುಕೊಳ್ಳುವ ಆಸನದ ಕಡೆಗೆ 2 ಹನಿ ನೀರನ್ನು ಹಾಕಿ ಅದನ್ನು ಹಣೆಗೆ ಹಚ್ಚಿಕೊಂಡು ಏಳಬೇಕು. ಇದರಿಂದ ಇಂದ್ರದೇವನ ಅನುಗ್ರಹ ಕೂಡ ಸಿಗುತ್ತದೆ. ಆರತಿಯನ್ನ ಮಾಡಬೇಕಾದ್ರೆ ದೇವರ ಮುಂದೆ 7 ಬಾರಿ, ಹಾಗೆ ದೇವರ ಪಾದಗಳಿಗೆ 4 ಬಾರಿ ಮತ್ತು ಹೊಕ್ಕುಳ ಕಡೆಗೆ 2 ಬಾರಿ, ಅಂತಿಮವಾಗಿ ಮುಖದ ಕಡೆಗೆ 1 ಬಾರಿ ಆರತಿಯನ್ನ ಮಾಡಬೇಕು. ಈ ರೀತಿಯ ಕೆಲವೊಂದು ನಿಯಮಗಳನ್ನು ಪಠಿಸೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ಫಲಗಳು ಕೂಡ ದೊರೆಯುತ್ತದೆ.